ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾಗಿ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಾಗೆ ನನ್ನ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಇನ್ನೇನು ಭೂಮಿಗೆ ಅಜಿತ್ ಸ್ಟೇಷನ್ ಅಲ್ಲಿ ಒಂದು ಕಾನ್ಸ್ಟೇಬಲ್ ಆಗಿ ಪೋಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ಮನೆಯವರೆಲ್ಲರೂ ಕೂಡ ವಿಶ್ ಮೇಲೆ ವಿಶ್ ಮಾಡಿರ್ತಾರೆ. ಇನ್ನೇನು ರಾತ್ರಿ ಆಗುತ್ತೆ. ಈ ಕಡೆ ಭೂಮಿಗಂತೂ ಅಜಿತ್ ಮೇಲೆ ಸಿಕ್ಕಾಬಟ್ಟೆ ಕೋಪ ಬಂದಿರುತ್ತೆ. ಯಾಕಂದ್ರೆ ಭೂಮಿ ಅಜಿತ್ ಸ್ಟೇಷನ್ ಅಲ್ಲಿ ಭೂಮಿಗೆ ಇಷ್ಟ ಇರಲ್ಲ ಮಾಡೋದಕ್ಕೆ, ಆದ್ರೆ ಅಜಿತ್ ಪರ್ಮಿಷನ್ ಕೊಟ್ಟಿರುತ್ತೆ. ಹಾಗಾಗಿ ಅಜಿತ್ ಮನೆಯವರೆಲ್ಲರೂ ಮುಂದೆ ಕೂಡ ಭೂಮಿ ನನ್ನ ಸ್ಟೇಷನ್ ಬರೋದ್ರಿಂದ ಒಂದು ಪೋಸ್ಟಿಂಗ್ ಆಗಿರೋದ್ರಿಂದ ಏನು ನನಗೆ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳಿರ್ತಾರೆ ಅಜಿತ್. ಹಾಗಾಗಿ ಈ ಕಡೆ ಭೂಮಿ ಅನ್ಕೊಂಡು ಕೂತಿರ್ತಾನೆ. ಈ ಕಡೆ ಅಜಿತ್ ರೂಮಿನ ಒಳಗಡೆ ಬಂದ್ರೆ, ಸಾಹೇಬ್ರೆ ಏನ್ ಸಾಹೇಬ್ರೆ ನೀವು ಅಲ್ಲ ಮನೆಯವ್ರ ಮುಂದೆ ಹಾಗೆ ಹೇಳ್ಬಿಟ್ರಲ್ಲ ಅಂದಾಗ, ಏನಾಯ್ತು ಭೂಮಿ ಅಂದಾಗ, ಅಲ್ಲ ನನ್ಗೆ ನಿಮ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತಾನೆ, ನಾನು ಬೇರೆ ಊರಲ್ಲಿ ಹಾಕ್ಸ್ಕೊತಿದ್ದೆ. ನಾನು ದೊಡ್ಡ ಸಾಹೇಬ್ರ ಹತ್ರ ಹೇಳ್ಬಿಟ್ಟು ಏನೋ ಒಂದು ಮಾಡ್ಕೋತಿದ್ದೆ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಸ್ಕೊತಿದ್ದೆ. ಆದ್ರೆ ನೀವೇನ್ ಹೇಳಿದ್ರಿ, ನನ್ನ ಸ್ಟೇಷನ್ ಅಲ್ಲಿ ಮಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ ಹಾಗೆ ಹೀಗೆ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ರಿ ಅಂದಾಗ, ನೋಡು ಭೂಮಿ, ಇವಾಗ ಇನ್ನು ನಿನ್ಗೆ ಮೊದಲನೇದಾಗಿ ಪೋಸ್ಟಿಂಗ್ ಆಗಿರೋದು, ಇವಾಗ ನಿಮ್ಗೆ ಬೇರೆ ಕಡೆ ಟ್ರಾನ್ಸ್ಫರ್ ಅಂದ್ರೆ ಅದು ಹೇಗಾಗುತ್ತೆ ಅಂದಾಗ, ಹೇಗೋ ಒಂದು ದೊಡ್ಡ ಸಾಹೇಬ್ರ ಹತ್ರ ಹೇಳ್ಬಿಟ್ಟು ಇನ್ಫ್ಲೂಯೆನ್ಸ್ ಮೂಲಕ ಮಾಡಿಸ್ಕೊತಿದ್ದೆ ಅಂದಾಗ, ನೋಡು ಭೂಮಿ, ಸ್ಟಾರ್ಟಿಂಗ್ ಅಲ್ಲಿ ನಿನ್ಗೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಗಳು ಇನ್ಫ್ಲೂಯೆನ್ಸ್ ಮೂಲಕ ಬಂದಿದ್ದು ಅಂತ ಗೊತ್ತಾದ್ರೆ ನಿನ್ ಮೇಲೆ ಡಿಪಾರ್ಟ್ಮೆಂಟ್ ಒಂದು ಕಣ್ಣಿಟ್ಟಿರುತ್ತೆ. ಅದು ಗೊತ್ತಾ? ಅದು ಹೇಗಾಗುತ್ತೆ? ಏನಂತ ಕಾರಣ ಕೊಡ್ತೀಯಾ? ಯಾಕೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತ ಏನ್ ಕಾರಣ ಕೊಡ್ತೀಯಾ? ಅಂದ್ರೆ ನನಗೆ ಅಜಿತ್ ನನ್ನ ಗಂಡನ ಇದರಲ್ಲಿ ಸ್ಟೇಷನ್ ಅಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ, ನಾನು ಆ ಮನೆ ಬಿಟ್ಟು ಹೋಗ್ಬೇಕು, ನಾವಿಬ್ರು ದೂರ ಆಗ್ತಿದೀವಿ ಅಂತ ರಿಯಾಲಿಟಿ ಹೇಳ್ತೀಯಾ? ಏನ್ ಹೇಳಕ್ಕಾಗುತ್ತೆ? ಕಾರಣ ಕೊಡು ಅಂದ್ರೆ, ಅಯ್ಯೋ ಸಾಹೇಬ್ರೆ ನಾನು ಹೇಗೆ ಹೇಳಿ, ಇವಾಗ ನೋಡಿ, ನಿಮ್ಗೂ ನನ್ನ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ, ನನ್ಗೂ ನಿಮ್ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ. ಈ ನಾಟಕದ ಬದುಕನ್ನ ಎಷ್ಟು ದಿನ ಅಂತ ಮುಂದುವರ್ಸೋದು ನನ್ನ ಕೈಲಿ ಆಗಲ್ಲ ಭೂಮಿ, ನನ್ನ ಕೈಲಾಗಲ್ಲ ಸಾಹೇಬ್ರೆ, ನನ್ನ ಕೈಲಾಗಲ್ಲ. ಅಯ್ಯೋ ನನ್ನ ಕೈಲಾಗಲ್ಲ, ನನ್ನ ಜೀವನ ಎಲ್ಲ ಹಾಳಾಗೋಯ್ತು, ಎಲ್ಲ ಚಲ ಪಿಲ್ಲಿ ಆಗೋಯ್ತು, ತಡ್ಕೊಂಡ್ ಬಳಕ ಆಗೋಯ್ತು ಅಂತೇಳಿ ಈ ಕಡೆ ಬೊಬ್ಬೆ ಹೊಡಿತಿರ್ತಾಳೆ. ಈ ಕಡೆ ಅಜಿತ್ ಮಾತ್ರ ಗುಣಗ್ತಿರ್ತಾನೆ. ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ್ಬಿಟ್ಟು, ಏನ್ ಸಾಹೇಬ್ರೆ ಗುಣಗ್ತಾ ಇದ್ದೀರಾ ಅಂದಾಗ, ಈ ಕಡೆ ಅಜಿತ್ ಏನಿಲ್ಲಪ್ಪ ಅಂತಾನೆ. ಅಂದ್ರೆ ಭೂಮಿ ಅಜಿತ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಇಷ್ಟ. ಯಾಕಂದ್ರೆ ಅಜಿತ್ ಅಪಾರವಾಗಿ ಭೂಮಿನ ಹೆಂಡತಿ ಅಂತ ಒಪ್ಕೊಂಡು ತುಂಬಾ ಪ್ರೀತಿ ಮಾಡ್ತಿರ್ತಾರೆ. ಭೂಮಿ ಜೊತೆಲಿರೋದು ಅಜಿತ್ಗೆ ತುಂಬಾ ಇಷ್ಟ. ಹಾಗಾಗಿ ಒಟ್ಟಾರೆಯಾಗಿ ಭೂಮಿ ತಕರಾರು ಮಾಡಿದ್ರು ಕೂಡ ಕೊನೆಗೂ ಬೆಳಿಗ್ಗೆ ಆದ್ರೆ ಸ್ಟೇಷನ್ಗೆ ರಿಪೋರ್ಟಿಂಗ್ ಮಾಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ಮಲ್ಕೋತಾರೆ. ಇನ್ನೇನು ಬೆಳಗಾಗತ್ತೆ. ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಡ್ಯೂಟಿಗೆ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ತಿರ್ತಾರೆ. ಇನ್ನೊಂದ್ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಭೂಮಿ ಮತ್ತೆ ಅಜಿತ್ನ ಜೊತೆಯಾಗಿ ಕಳ್ಸೋದಂದ್ರೆ ಅದು ನಮ್ಮ ಸಂಗೀತ ಅವ್ರಿಗಂತೂ ತುಂಬಾ ಸಂತೋಷ ಅಂತಾನೆ ಹೇಳ್ಬೋದು. ಈ ಕಡೆ ಎಲ್ಲರೂ ಕೂಡ ಕುತ್ಕೊಂಡಿರ್ತಾರೆ. ಈ ಕಡೆ ಸಂಗೀತ ಮಾತ್ರ ಹಾಲಲ್ಲಿ ಭೂಮಿ ಬರೋದನ್ನೇ ಕಾಯ್ತಿರ್ತಾರೆ. ಅದು ಹೆಂಗೆ ಅಂದ್ರೆ, ಆ ಕಡೆ ಈ ಕಡೆ ಏನ್ ಹಂಗೆ ವಾಕ್ ಮಾಡ್ತಿರ್ತಾರೆ. ಒಂದು ತಾಳ್ಮೆ ಪೇಷನ್ಸ್ ಇಲ್ಲ, ಎಷ್ಟೊತ್ತಿಗೆ ಬರ್ತಾಳೋ ನನ್ನ ಸೊಸೆ ಅನ್ನೋ ತರ ಆ ಕಡೆ ಸುತ್ತಾಡ್ತಿರ್ತಾಳೆ. ಈ ಕಡೆ ಶ್ರವಣ ಇದ್ದವನು, ಅಕ್ಕ ನಾನು ಅವಾಗಿಂದ ನೋಡ್ತಿದ್ದೀನಿ, ಅದೇನದು ಆ ಕಡೆ ಒಳ್ಳೆ ಬಾರ ಸುತ್ತಿರೋ ಬೇಕಿನ ತರ ಹಂಗೆ ಹಿಂಗೆ ಓಡಾಡ್ತಿದ್ದಿಲ್ಲ ಅಂದಾಗ, ಹೋಗ್ಲಿ ಬಿಡು ಶ್ರವಣ, ಓಡಾಡ್ಲಿ ಬಿಡು, ಹಂಗಾದ್ರೂ ನನ್ನ ಹೆಂಡತಿ ಸಣ್ಣ ಆಗ್ಲಿ ಅನ್ಬಿಟ್ಟು ಈ ಕಡೆ ರಾಮ್ ಕೂಡ ಕಾಲೆಳಿತಿರ್ತಾರೆ. ರೀ ಅನ್ಕೊಂಡು ಈ ಕಡೆ ರಾಮ್ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಬರ್ತಾಳೆ. ಭೂಮಿ ಕಾನ್ಸ್ಟೇಬಲ್ ಡ್ರೆಸ್ನ ಹಾಕೊಂಡು ಬಂದಿರ್ತಾಳೆ. ಅಯ್ಯೋ ಭೂಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಹಾಗೆ ಹೀಗೆ ಅಂತ ಈ ಕಡೆ ನಮ್ಮ ಸಂಗೀತ ಅವರಂತೂ ಮುದ್ದು ಮಾಡೋದು, ತಪ್ಕೊಳೋದು, ಮುದ್ದು ಕೊಡೋದು, ಏನ್ ಕೇಳ್ತೀರಾ. ಈ ಕಡೆ ಎಲ್ಲರೂ ಕೂಡ ಆಶೀರ್ವಾದ ಕೂಡ ತಗೋತಾಳೆ. ಮೊದಲಿಗೆ ಅಜ್ಜಿ ಆಶೀರ್ವಾದ ತಗೊಳ್ತಾರೆ, ಆಮೇಲೆ ಶ್ರವಣ ಆಶೀರ್ವಾದ ತಗೊಳ್ತಾರೆ. ಎಲ್ಲರೂ ದೇವಯ್ಯನ ಹತ್ರ ಬರ್ತಾಳೆ. ಎಲ್ಲರೂ ಕೂಡ ಒಂದು ಬ್ಲೆಸ್ಸಿಂಗ್ ಅನ್ನ ಮಾಡ್ತಾರೆ. ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಒಂದು ವರ್ಕ್ ಅನ್ನ ಮಾಡು, ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಬ್ಲೆಸ್ ಅನ್ನ ಕೂಡ ಮಾಡ್ತಾರೆ. ಇನ್ನೇನು ಭಾಗ್ಯಮ್ಮ ಕೂಡ ತುಂಬಾ ಬೇಸರ ಮಾಡ್ಕೋತಾರೆ. ನಿಮ್ಮ ಅಪ್ಪ ಇದ್ರೆ ನಿನ್ನ ಈ ಒಂದು ಡ್ರೆಸ್ ಅಲ್ಲಿ ನೋಡಿದ್ರೆ, ಯೂನಿಫಾರ್ಮ್ ಅಲ್ಲಿ ನೋಡಿದ್ರೆ ತುಂಬಾ ಸಂತೋಷ ಪಡ್ತಿದ್ರು ಅಂದಾಗ, ಅಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಅಪ್ಪನ ನೆನ್ಸ್ಕೊಂಡು ಈ ಕಡೆ ಭೂಮಿ ಕೂಡ ಕಣ್ಣಲ್ಲಿ ನೀರ್ ಹಾಕ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಚೇರಪ್ ಅಂತ ಈ ಕಡೆ ನಚಿಕೇತ್ ಕೂಡ ಬಂದು ವಿಶ್ ಮಾಡ್ತಾರೆ. ಎಲ್ಲರೂ ಕೂಡ ನಗಸ್ತಿರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಅಜಿತ್ ಕೂಡ ನಮ್ಮ ಸ್ಮಾರ್ಟ್ ಬಾಯ್ ಅಂತಾನೆ ಹೇಳ್ಬೋದು, ಅಜಿತ್ ಕೂಡ ಬರ್ತಾರೆ. ಅಜಿತ್ ಬಂದ ತಕ್ಷಣ, ಏನ್ ಬ್ರೋ ಇವತ್ತು ಇಷ್ಟೊಂದು ಬೇಗ ಹೊರಟ್ಬಿಟ್ಟಿದ್ಯಾ? ಹೋ ಗೊತ್ತಾಯ್ತು, ಅದಕ್ಕೆ ಜೊತೆಲಿದ್ರಲ್ಲ ಅದಕ್ಕ ಅಂತ ಈ ಕಡೆ ಅಜಿತ್ನ ಕಾಲ್ ಕೂಡ ಎಳಿತಿರ್ತಾರೆ. ಈ ಕಡೆ ನಚಿಕಿದರು, ಆತರ ಏನಿಲ್ಲ, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಹಾಗೆ ಭೂಮಿ ಜೊತೆಗೆ ಹೋಗ್ತೀನಿ, ಹೇಗಿದ್ರು ಭೂಮಿ ನನ್ನ ಜೊತೆಗೆ ಬರ್ಬೇಕಲ್ವಾ ಇವಾಗ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲರೂ ಕೂಡ ಒಂದು ದೇವರ ಪೂಜೆನ ಮಾಡಿ ಆರತಿನ ಕೂಡ ಕೊಟ್ಟು ತುಂಬಾ ಖುಷಿಯಿಂದ ಭೂಮಿಗೆ ಕಳಿಸ್ತಾರೆ. ಇನ್ನೇನು ಮಧ್ಯಾಹ್ನ ಊಟಕ್ಕೆ ಕೂಡ ಎಲ್ಲ ಕಳಿಸ್ಕೊಡ್ತೀನಿ ಭೂಮಿ ಅಂತ ಹೇಳ್ಬಿಟ್ಟು ಸಂಗೀತ ಅವರು ತುಂಬಾ ಪ್ರೀತಿಯಿಂದ ಕಳಿಸ್ಕೊಡ್ತಿರ್ತಾರೆ. ಈ ಕಡೆ ಶಾರದಮ್ಮ ಅಂತೂ ಓಡ್ ಬಂದು, ಭೂಮಿ ಹೂವ ಮುಡ್ಕೋ ಅಂತ ಹೇಳ್ಬಿಟ್ಟು ತನ್ನ ಕಟ್ಟಿರುವಂತ ಹೂವನ್ನ ಕೊಟ್ಟಾಗ, ಈ ಕಡೆ ನಾನಿವಾಗ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಸ್ಟೇಷನ್ ಅಲ್ಲಿ, ಶಾರದಮ್ಮ ಹೂವ ಮುಡ್ಕೊಳಂಗಿಲ್ಲ, ಸಂಜೆ ಮನೆಗೆ ಬಂದು ಮುಡ್ಕೋತೀನಿ ಆಯ್ತಾ, ಭಾಗ್ಯಮ್ಮ ಇದನ್ನ ಹಾಗೆ ಇಡಿ ಆಯ್ತಾ ಅಂತ ಹೇಳ್ಬಿಟ್ಟು ಅದನ್ನ ಭಾಗ್ಯಮ್ಮನ ಹತ್ರ ಕೊಟ್ಟು ತುಂಬಾ ಪ್ರೀತಿಯಿಂದ ಶಾರದಮ್ಮನಿಗೂ ಕೂಡ ಮುದ್ದು ಮಾಡಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಸೈಕಲ್ ಅಲ್ಲಿ ಈ ಕಡೆ ಭೂಮಿ ಸೈಕಲ್ ಅಲ್ಲಿ ಹೋಗ್ತಾಳೆ. ಈ ಕಡೆ ಅಜಿತ್ ಒಟ್ಟಿಗೆ ಹೋಗ್ತಾರೆ. ಇನ್ನೊಂದ್ ಕಡೆ ಇವರು ಲಕ್ಷ್ಮಕ್ಕನ ಟೀ ಅಂಗಡಿನಲ್ಲಿ ಸತ್ಯನ ಟೀ ಕುಡಿತಾ ಇರ್ತಾರೆ. ಇನ್ನೇನು ಭೂಮಿ ಅಜಿತ್ ಇಬ್ರು ಬರ್ತಾರೆ ಅನ್ನೋದು ಗೊತ್ತಿರುತ್ತೆ ಸತ್ಯನಂಗೆ. ಹಾಗಾಗಿ ಅವರಿಬ್ರಿಗೋಸ್ಕರ ಹೊರಗಡೆ ಟೀ ಕುಡಿತಾ ಕಾಯ್ಕೊಂಡಿರ್ತಾರೆ. ಇನ್ನೇನು ಈ ಕಡೆ ಅಜಿತ್ ಬುಲೆಟ್ ಅಲ್ಲಿ ಬಂದ್ರೆ, ಈ ಕಡೆ ಸೈಕಲ್ ಅಲ್ಲಿ ಭೂಮಿ ಜೋಡಿ ಮೇಲೆ ಹೆಂಗ್ ಬರ್ತಿರ್ತಾರೆ ಅಂದ್ರೆ ಸಕ್ಕತ್ತಾಗಿರುತ್ತೆ. ಈ ಕಡೆ ಬಂದಿದ ತಕ್ಷಣ, ಅಯ್ಯೋ ಭೂಮಿ ಎಷ್ಟು ಚೆನ್ನಾಗಿ ಕಾಣಿಸಿದ್ಯಾ ಈ ಯೂನಿಫಾರ್ಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಕಡೆ ಲಕ್ಷ್ಮಕ್ಕ ಕೂಡ ಹೇಳ್ತಾರೆ, ಆಲ್ ದಿ ಬೆಸ್ಟ್ ಭೂಮಿ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತುಕತೆನ ಕೂಡ ಆಡ್ತಾರೆ. ಇನ್ನೊಂದ್ ಕಡೆ ಸತ್ಯನೂ ಕೂಡ, ನಿನ್ನ ವೃತ್ತಿ ಜೊತೆಗೆ ನಿನ್ನ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕು ಇನ್ ಮುಂದೆ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಒಂದು ಡೈಲಾಗ್ ನ ಉದುರಿಸ್ತಾರೆ. ಏನ್ ಸತ್ಯನ ವೈಯಕ್ತಿಕ ಜೀವನ ಅಂದ್ರೆ ಏನಂಗೆ ಅರ್ಥನೇ ಆಗಿಲ್ವಲ್ಲ ಅಂದ್ರೆ, ಹೋಗ್ತಾ ಎಲ್ಲ ನಿಧಾನಕ್ಕೆ ಅರ್ಥ ಆಗುತ್ತೆ, ನಮ್ಮ ಅಜಿತ್ ಎಲ್ಲ ಅರ್ಥ ಮಾಡಿಸ್ತಾನೆ ಅಂದ್ಬಿಟ್ಟು ಈ ಕಡೆ ವ್ಯಂಗ್ಯವಾಗಿ ಹೇಳ್ತಾರೆ ಒಳಗೊಳಗೆ ಮಾತಾಡ್ಕೊಂಡು. ಸೊ ಇಷ್ಟೆಲ್ಲ ಆಗುತ್ತೆ. ಸತ್ಯ ನಾನು ಟೈಮ್ ಇಲ್ಲ, ನಾನು ರಿಪೋರ್ಟಿಂಗ್ ಮಾಡ್ಬೇಕು, ಮತ್ತೇನಿಲ್ಲ ಸಾಹೇಬ್ರು ಅಂತ ಹೇಳ್ಬಿಟ್ಟು ಈ ಕಡೆ ಗಡಿಬಿಡಿಯಿಂದ ಎಲ್ಲರೂ ಅಲ್ಲಿ ಸದಾನಂದಣ್ಣ ಇನ್ನೊಂದಷ್ಟು ಕಾನ್ಸ್ಟೇಬಲ್
ಅಂಕಲ್ಗಳಿರ್ತಾರೆ, ಎಲ್ಲರೂ ಕೂಡ ಈ ಕಡೆ ಭೂಮಿನ ತಂಗಿ ತಂಗಿ ಅಂತ ಪ್ರೀತಿ ಮಾಡ್ತಿರ್ತಾರೆ ತುಂಬಾನೇ. ಸೊ ಎಲ್ಲರೂ ಕೂಡ ಮಾತಾಡಿಸ್ಲಿಕ್ಕೆ ಅಂತ ಖುಷಿಯಿಂದ ಓಡೋಗ್ತಾಳೆ. ಅಷ್ಟೊತ್ತಿಗೆ ಅಜಿತ್ಗೆ ಇಲ್ಲಿ ಒಂದು ಕೇಸ್ ಬಗ್ಗೆ ಒಂದು ಕಾಲ್ ಬರುತ್ತೆ. ಸೊ ಅಜಿತ್ ಅವರು ಈ ಕಡೆ ಫೋನಲ್ಲಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಒಳಗಡೆ ಬರ್ತಾಳೆ ಸ್ಟೇಷನ್ ಒಳಗಡೆ. ಈ ಕಡೆ ಬಂದ್ಯಾ ಭೂಮಿ, ತಂಗ್ಯವ ಅನ್ಕೊಂಡು ಬರೋ 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 ನಮ್ಮ ಭೂಮಿ ಬಂದು, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಕಣವ ಯೂನಿಫಾರ್ಮ್ ಅಲ್ಲಿ, ನೋಡೋಕೆ 2 ಕಣ್ಣು ಸಾಕಾಗಲ್ಲ, ಬರಿ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಮಾತಾಡ್ತಾರೆ. ಅಲ್ಲ ಭೂಮಿ, ಮತ್ತೆ ಇನ್ಮೇಲೆ ನಿಂಗೆ ಮೇಡಮ್ ಅನ್ಬೇಕಾ ಅಂತ ಈ ಕಡೆ ಸದಾನಂದ ಅಣ್ಣ ಹೇಳ್ತಿರ್ತಾರೆ. ಏನು ಬೇಕಾಗಿಲ್ಲ, ಮೊದ್ಲು ಹೆಂಗ್ ಕರಿತಿದ್ರು ಭೂಮಿ ಅಂತ ಹಂಗೆ ಕರೀರಿ, ಏನು ಚೇಂಜಸ್ ಬೇಡ ಅಂತ ಈ ಕಡೆ ಭೂಮಿ ಕೂಡ ಹೇಳಿದಾಗ ಹೌದಾ ಅಂತೇಳಿ ಖುಷಿಯಾಗಿರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಅಜಿತ್ ಫೋನಲ್ಲಿ ಮಾತಾಡ್ಬಿಟ್ಟು ಒಳಗಡೆ ಬರ್ತಾರೆ. ಸಾಹೇಬ್ರು ಬಂದ್ರು, ಎಲ್ಲ ಓಡ್ರಿ ನಡ್ರಿ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲರನ್ನು ಕೂಡ ಓಡಿಸ್ತಾರೆ. ಈ ಕಡೆ ಸಾಹೇಬ್ರು ಬಂದ ತಕ್ಷಣ ಎಸ್ ಸರ್ ಅಂತ ಅಲ್ಲೇ ಬಾಗ್ಲಲ್ಲೇ ಸೆಲ್ಯೂಟ್ ಹೊಡಿತಾರೆ. ಒಂಥರ ಫುಲ್ ಜೋಶು, ಎನರ್ಜಿ, ಎಕ್ಸೈಟ್ಮೆಂಟ್ ಇದ್ರಲ್ಲಿ ಇರ್ತಾಳೆ. ಅಜಿತ್ ಒಂದ್ಸಲ ನೋಡ್ತಾನೆ ಹಿಂಗೆ, ಆಮೇಲೆ ಹೋಗಿ ಅವನ ಒಂದು ಟೇಬಲ್ ಮೇಲೆ ಕುತ್ಕೊಂತಾರೆ. ಅಲ್ಲಿಗೆ ಈ ಕಡೆ ಭೂಮಿ ಬಂದ್ಬಿಟ್ಟು ಎಸ್ ಸರ್, ನನ್ನ ಹೆಸರು ಭೂಮಿ ಸರ್, ನನಗೆ ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟಿಂಗ್ ಆಗಿದೆ ಸರ್, ಕಾನ್ಸ್ಟೇಬಲ್ ಆಗಿ ಪೋಸ್ಟಿಂಗ್ ಆಗಿದೆ ಸರ್, ಇದು ನನ್ನ ಪೋಸ್ಟಿಂಗ್ ಲೆಟರ್ ಸರ್, ತಗೊಳ್ಳಿ ಸರ್ ಅಂತ ಅಲ್ಲಿ ಒಳ್ಳೆ ಸಣ್ಣ ಮಕ್ಕಳು ಸ್ಕೂಲಲ್ಲಿ ಒಂದು ಇದು ಮಾಡ್ತಾರೆ ಪ್ರೇಯರ್ ಮಾಡುವಾಗ ಆ ತರ ಒಳ್ಳೆ ಇದು ಮಾಡ್ತಿರ್ತಾಳೆ. ಸಲ್ಯೂಟ್ ಅನ್ನ ಹೊಡ್ಕೊಂಡು ಅದೊಂಥರ ಒಳ್ಳೆ ಕಾಮಿಡಿ ಇರುತ್ತೆ. ಈ ಕಡೆ ಅಜಿತ್ಗಂತೂ ಭೂಮಿನ ನೋಡಿ ಒಳಗೊಳಗೆ ಸಿಕ್ಕಾಪಟ್ಟೆ ನಗು ಬರ್ತಿರುತ್ತೆ. ಅದಾದ ನಂತರ ಇನ್ನೇನು ಆ ಒಂದು ಪೋಸ್ಟಿಂಗ್ ಲೆಟರ್ಗೆ ಸೈನ್ ಮಾಡಿಬಿಟ್ಟು ಈ ಕಡೆ ವಾಪಸ್ ಕೊಡ್ತಾರೆ. ಹಾಗೇನೆ ಅಷ್ಟೊತ್ತಿಗೆ ಈ ಕಡೆ ಇನ್ನೇನು ಸರಿ ಆಯ್ತು ಸರ್, ಎಸ್ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲಸನ ನೋಡ್ಕೊಳ್ಳಿ, ಸದಾನಂದ ನನಗೆ ಕೊಡಿ ಇದನ್ನ ಅಂತೇಳಿ ಒಂದು ಫೈಲನ್ನು ಕೊಡ್ತಾರೆ. ಅವರೆಲ್ಲ ಕೂಡ ನಿಮ್ಗೆ ಗೈಡ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಎಸ್ ಸರ್ ಅಂತ ಹೇಳ್ಬಿಟ್ಟು ಎಲ್ಲಕ್ಕೂ ಕೂಡ ಓವರ್ ಆಗಿ ಎಕ್ಸೈಟ್ಮೆಂಟ್ನ ತೋರಿಸ್ತಾರೆ. ಇನ್ನೇನು ಸರಿ ಸರ್, ಓಕೆ ಸರ್, ಎಸ್ ಸರ್ ಅಂತ ಹೇಳ್ಬಿಟ್ಟು ಇನ್ನೇನು ತಿರುಗಷ್ಟೊತ್ತಿಗೆ ಈ ಕಡೆ ಏಕೆ ಅಜಿತ್ ಕುಮಾರ್ ಅವರು ಎಂಟ್ರಿ ಆಗ್ತಾರೆ. ಅವರಿಗೂ ಕೂಡ ಇದೇ ಒಂದು ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ಗೆ ಒಂದು ಕಾನ್ಸ್ಟೇಬಲ್ ಆಗಿ ಪೋಸ್ಟಿಂಗ್ ಆಗಿರುತ್ತೆ. ಅವ್ರು ಬಂದ ತಕ್ಷಣ ಈ ಕಡೆ ಅವರು ಕೂಡ ಎಸ್ ಸರ್ ಅಂತ ಹೇಳ್ಬಿಟ್ಟು ರಿಪೋರ್ಟಿಂಗ್ ನ ಮಾಡ್ಕೋತಾರೆ. ಈ ಕಡೆ ಇನ್ನೇನು ಹೋಗ್ಬೇಕು ಅನ್ನೋಷ್ಟಿಗೆ ಭೂಮಿ ಈ ಕಡೆ ತಿರುಗಿದ್ರೆ ಏಕೆ ಅಜಿತ್ ಕುಮಾರ್ ಈ ಕಡೆ ಭೂಮಿ ಕಾನ್ಸ್ಟೇಬಲ್ ಅನ್ನೋದು ಮರ್ತ್ಬಿಟ್ಟು ಅಜಿತು ಅಂದ್ಬಿಡ್ತಾನೆ. ಈ ಕಡೆ ಅಜಿತ್ ನೋಡ್ತಿದ್ರು ಕೂಡ ಈ ಕಡೆ ಭೂಮಿ ಅಜಿತು ಅಂತಿದ್ರೆ ಈ ಕಡೆ ಹೇಳಿ ಮೇಡಮ್ ಅಂದಾಗ ಈ ಕಡೆ ಅಜಿತ್ ಅವರು ಏಕೆ ಅಜಿತ್ ಅಂತ ಕರೆದಾಗ ಎಸ್ ಸರ್ ಅಂತ ಹೇಳಿ ಅಲ್ಲಿ ಮಾತಾಡ್ತಿರ್ತಾರೆ, ಸೈನ್ ನ ಮಾಡ್ಕೊಡ್ತಿರ್ತಾರೆ. ಇವಳು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಕಳ್ದೋಗ್ಬಿಡ್ತಾಳೆ. ಅಲ್ಲ ಈ ಅಜಿತ್ ಯಾಕೆ ಮೇಡಮ್ ಅಂತ ಹೇಳ್ಬಿಟ್ಟು, ಅಲ್ಲ ಏನು ನಂಗ್ ಮೇಡಮ್ ಅಂತ ಹೇಳೋದು, ಅಲ್ಲ ಭೂಮಿ ಅಂತ ಕರಿತಿದ್ದ, ಈಗ ಯಾಕೆ ಅಜಿತ್ ಭೂಮಿ ಮೇಡಮ್ ಅಂತ ಕರಿತಾನಲ್ಲ, ಅಯ್ಯೋ ಏನಕ್ಕೆ ಇರ್ಬೋದು ಅಂತ. ಆಲ್ರೆಡಿ ಅದು ಏಕೆ ಅಜಿತ್ ಕುಮಾರ್ ಇಲ್ಲಿ ರಿಪೋರ್ಟಿಂಗ್ ಮಾಡ್ಕೊಂಡು ಹೋದ್ರು ಕೂಡ ಭೂಮಿ ಅಲ್ಲೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಅಜಿತನ ನೋಡ್ಬಿಟ್ಟು ಒಂದೇ ಸಲ ಶಾಕ್ ಆಗಿ ಅಯ್ಯೋ ನಾನು ಕಾನ್ಸ್ಟೇಬಲ್ ಅಲ್ವಾ, ಈ ತರ ಎಲ್ಲ ಸಣ್ಣ ಮಕ್ಳ ತರ ಬಿಹೇವ್ ಮಾಡ್ಬಾರ್ದು ಅಂದ್ಬಿಟ್ಟು ಮತ್ತೆ ಎಸ್ ಸರ್, ಸಾರಿ ಸರ್ ಅಂತಾಳೆ. ಸರ್ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಸರ್ ಅಂತ ಹೇಳಿದಾಗ ಏನ್ ಹೇಳಿ ಅಂತ ಕೇಳಿದಾಗ ಈ ಕಡೆ ನಾನು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದ್ದಾಗ ನನ್ನ ಕೆಲಸ ನೋಡ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರು ಪೋಸ್ಟಿಂಗ್ ಆಗ ಮುಂಚೆನೆ ನನ್ಗೊಂದು ಕೇಸ್ ಕೊಟ್ಟಿದ್ರು. ಅದು ಒಂದು ಆಪರೇಷನ್ ಬೇಬಿ ಅಂತ ಅದ್ರ ಹೆಸರು. ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದೀನಿ. ಅದಕ್ಕೆ ಟೀಮ್ ಲೀಡರು ನೀವೇ ಅಲ್ವಾ ಸಾಹೇಬ್ರೆ, ಹೇಗಿದ್ರು ನಿಮ್ಗೆ ಗೊತ್ತಲ್ವಾ ನನ್ನ ಪವರ್ ಏನು ಅಂತ. ನನ್ನ ಬಗ್ಗೆ ಏನು ಜಾಸ್ತಿ ಹೇಳ್ಕೊಳ್ಳೋದೆಲ್ಲ ಬೇಡ ಅಲ್ವಾ ಸರ್, ಯಾವುದೇ ಕೆಲಸ ಕೊಡಿ ಚಿಟಿಕೆ ಹೊಡೆಯೋದಷ್ಟಲ್ಲಿ ಮುಗಿಸ್ಬಿಡ್ತೀನಿ ಅಂತ ಹೇಳಿದಾಗ ಈ ಕಡೆ ಅಜಿತ್ ಇದ್ದರು ಒಂದು ಫೈಲ್ ತಗೊಂತಾರೆ, ಒಂದು ಚಿಟಿಕೆ ಹೊಡಿತಾರೆ. ಈ ಫೈಲ್ ನ ತಗೋ ಅಂತ ಹೇಳ್ತಾರೆ, ತಗೋತಾಳೆ, ಚಿಟಿಕೆ ಹೊಡಿತಾರೆ. ಏನ್ ಸರ್ ಚಿಟಿಕೆ ಹೊಡಿತಿದ್ದೀರಾ ಅಂದಾಗ ಏನಾದ್ರು ಕೇಸ್ ಕೊಟ್ಟು ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ಚಿಟಿಕೆ ಹೊಡೆದಿದ್ದೀನಿ ಮುಗಿಸು ಅಂತ ಹೇಳಿದಾಗ ಏನ್ ಕೇಸು ಅಂತ ಹೇಳಿದಾಗ ಈ ತರ ಬೆಳಿಗ್ಗೆ ಹಾಲ್ ಮಾರಕ್ ಹೋದಾಗ ಈ ಕಡೆ ಒಂದು ಲೇಡೀಸ್ ಹೆಂಗಸಿನ ಒಂದು ಕತ್ತಲಿ ಇರುವಂತ ತಾಳಿ ಸರವನ್ನ ಒಬ್ಬ ತಗೊಂಡು ಹೋಗಿದ್ದಾನೆ. ಆ ಕೇಸ್ ಪ್ರಕಾರ ಅದನ್ನ ಕಂಡುಹಿಡಬೇಕು, ಆ ಕಳ್ಳನ್ನು ಕಂಡುಹಿಡಬೇಕು, ಸರನ್ನು ಕೂಡ ಅವರಿಗೆ ಒಪ್ಪಿಸ್ಬೇಕು ಅಂತ ಹೇಳಿದಾಗ ಆಯ್ತು ಸರ್ ಸ್ವಲ್ಪ ಟೈಮ್ ಆಗುತ್ತೆ ಸರ್ ಅಂದಾಗ ಏನು ಟೈಮ್ ಆಗುತ್ತೆ, ಇವಾಗ ತಾನೇ ಹೇಳಿದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ಕೆಲಸ ಮುಗಿಸ್ತೀನಿ ಅಂತ ಹೇಳಿದಾಗ ಅದು ಏನೋ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿದೆ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ನನ್ನ ಹತ್ರ ಅವೆಲ್ಲ ನಡೆಯಂಗಿಲ್ಲ, ಎಕ್ಸೈಟ್ಮೆಂಟ್ ಅವೆಲ್ಲ ನಡೆಯಂಗಿಲ್ಲ. ಸರಿ ನೀವು ಹೊರಡಿ, ಸದಾನಂದ ಅವರು ಎಲ್ಲ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಹೊರಡಿ ಅಂತ ಹೇಳ್ತಾರೆ. ಈ ಕಡೆ ಎಸ್ ಸರ್ ಅನ್ಕೊಂಡು ಈ ಕಡೆ ತಿರ್ಕೊಂಡು ಹೋಗ್ತಿದ್ರೆ ಈ ಕಡೆ ಅಜಿತ್ ಅವ್ರು ಮಾತ್ರ ಹಂಗೆ ನಕ್ಕೊಂಡಿರ್ತಾರೆ. ಭೂಮಿಯ ಒಂದು ಎಕ್ಸೈಟ್ಮೆಂಟ್, ಅವಳು ಒಳ್ಳೆ ಮಕ್ಳು ತರ ಆಡೋದೆಲ್ಲ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್, ಎಸ್ ಸರ್ ಓಕೆ ಸರ್ ಅನ್ನೋದು. ಸೊ ಹಾಗಾಗಿ ನಗ್ತಿರ್ತಾರೆ. ಅಲ್ಲಿಗೆ ಭೂಮಿ ಕೂಡ ಹೋಗಿರ್ತಾಳೆ. ಇನ್ನೇನು ಸತ್ಯನ ಎಂಟ್ರಿ ಕೊಡ್ತಾರೆ. ಅಜಿತ್ ಒಬ್ಬೊಬ್ಬರೇ ನಗ್ತಿರೋದನ್ನ ನೋಡ್ಬಿಟ್ಟು ಏನೋ ಗೆಳೆಯ ಬಾಳ ನಗ್ತಿದ್ಯಾ, ಏನೋ ಭೂಮಿ ಇದ್ದಾಳೆ ಅಂತನಾ ಅಂದಾಗ ಏನಿಲ್ಲ, ಏನೋ ಒಂದು ಇನ್ಸಿಡೆಂಟ್ ನೆನಪಾಯ್ತು ಅದಕ್ಕೆ ನಗ್ತಿದ್ದೀನಿ ಅಂತ ಈ ಕಡೆ ಅಜಿತ್ ಕೂಡ ಹೇಳ್ತಾರೆ. ಗೊತ್ತಾಯ್ತು ಏನ್ ಇನ್ಸಿಡೆಂಟ್ ಅಂತ, ಬಹಳ ಖುಷಿಲಿದ್ಯಾ ಅಂದಾಗ ಆ ತರ ಎಲ್ಲ ಏನೂ ಇಲ್ಲ ಸತ್ಯಣ ಅಂತ. ಅದಷ್ಟು ಬೇಗ ಪ್ರಪೋಸಲ್ ಅದೇ ಮಂಡಿ ಊರಿ ಅದೇನೋ ಮಾಡ್ತಿಲ್ಲಪ್ಪ ಪ್ರಪೋಸಲ್, ಅದನ್ನ ಮಾಡ್ಬಿಡು ಅತ್ಲಾಗೆ ಇವತ್ತೇ ಮಾಡ್ಬಿಡು ಅಂದಾಗ ಅದಕ್ಕೂ ಸ್ವಲ್ಪ ಟೈಮ್ ಇದೆ, ಮಾಡೋಣ ಅಂತ ಈ ಕಡೆ ಒಂದಷ್ಟು ಮಾತುಕತೆಗಳನ್ನ ಕೂಡ ಆಡ್ತಿರ್ತಾರೆ. ಇನ್ನೇನು ಭೂಮಿ ಹೊರಗಡೆ ಹೋಗ್ತಾಳೆ ಏನೋ ಒಂದು ಕೆಲಸದ ಮೇಲೆ. ಅಲ್ಲಿ ಲಕ್ಷ್ಮಕ್ಕನ ಟೀ ಅಂಗಡಿ ಹತ್ರ ಹೋಗ್ತಾಳೆ. ಟೀ ಘಮಘಮ ಅಂತ ಪರಿಮಳ ಬರ್ತಿರುತ್ತೆ. ಈ ಕಡೆ ಅಯ್ಯೋ ಭೂಮಿ ಟೀ ಪರಿಮಳ ಬರ್ತಿದ್ಯಲ್ಲ, ಇಷ್ಟೊಂದು ಚಂದ ಘಮಘಮ ಅಂತಿದ್ಯಲ್ಲ, ಒಂದ್ ಲೋಟ ಲಕ್ಷ್ಮಕ್ಕನ ಕೈಲಿ ಟೀ ಕುಡ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಹೋಗ್ತಾಳೆ. ಅಲ್ಲ ಹಾಲು ಕಾದಿರೋದು ಒಂಥರ ಇದೆಯಲ್ಲ ಸ್ಮೆಲ್ಲು, ಹಾಲೇನೋ ಕಾದಿದೆ, ಟೀ ಪುಡಿ ಕರೆಕ್ಟ್ ಆಗಿದೆ, ಏನೋ ಒಂದು ಮಿಸ್ಸಿಂಗ್ ಹೊಡಿತಿದೆಯಲ್ಲ, ಓ ಶುಂಠಿ ಹಾಕಿಲ್ಲ ಅನ್ಸುತ್ತೆ ನಮ್ಮ ಲಕ್ಷ್ಮಕ್ಕ, ಹೋಗೋಣ ಅಂತ ಹೋಗ್ತಿರ್ತಾಳೆ. ಆಮೇಲೆ ಸಡನ್ ಆಗಿ ಕಾನ್ಸ್ಟೇಬಲ್ ಅನ್ನೋದು ತಾನು ಕಾನ್ಸ್ಟೇಬಲ್ ಅನ್ನೋದೇ ಮರ್ತ್ಬಿಟ್ಟು ಆತರ ಆಡ್ತಿರ್ತಾಳೆ. ಹತ್ತತ್ರ ಹೋಗ್ತಿದ್ದಂತೆ ಅಯ್ಯೋ ನಾನು ಕಾನ್ಸ್ಟೇಬಲ್, ಭೂಮಿ ನೀನ್ ಕಾನ್ಸ್ಟೇಬಲ್, ಈಗ ಆತರ ಎಲ್ಲ ವರ್ಕಿಂಗ್ ಟೈಮಲ್ಲಿ ಹಗಲೆಲ್ಲ ನೀನ್ ಟೀ ಕುಡಿಬಾರ್ದು ಭೂಮಿ, ಹಾಗೆಲ್ಲ ಟೀ ಅಂಗಡಿ ಹೋಗ್ಬಾರ್ದು ಭೂಮಿ ಅಂತೇಳಿ ಅವಳ ಒಂದು ಮನಸ್ಸಿರುತ್ತಲ್ಲ ಅದು ಎಚ್ಚರಿಸುತ್ತೆ. ಅಷ್ಟಿಗೆ ಇನ್ನೇನು ಈ ಕಡೆ ತಿರ್ಗಷ್ಟೊತ್ತಿಗೆ ಅಲ್ಲಿಗೆ ಏಕೆ ಅಜಿತ್ ಕುಮಾರ್ ಅವರು ಬರ್ತಾರೆ. ಭೂಮಿನ ಸಿಕ್ಕಾಬಟ್ಟೆ ಅವಾಯ್ಡ್ ಮಾಡ್ತಿರ್ತಾರೆ. ಅಜಿತ್ ಅಂದ ತಕ್ಷಣ ಹೇಳಿ ಮೇಡಮ್ ಅಂದಾಗ ಏನದು ನಾನು ಅವಾಗಿಂದ ನೋಡ್ತಿದ್ದೀನಿ, ನೀನ್ ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ, ಅದು ಬೇರೆ ಭೂಮಿ ಏ ಭೂಮಿ ಅಂತ ಕರೆಯೋನು, ನೀನ್ ಯಾಕೆ ಈಗ ಈ ತರ ಕರಿತಿದ್ಯಾ, ಮೇಡಮ್ ಅಂತ ಕರಿತಿದ್ಯಾ ಅಂದಾಗ ಅದು ಅಂತಿರ್ತಾನೆ. ಆಕ್ಚುಲಿ ಅವನಿಗೆ ಅಜಿತ್ ಸಾಹೇಬ್ರು ವೈಫ್ ಅಂತ ಗೊತ್ತಿರಲ್ಲ, ಹಾಗಾಗಿ
ಆ ಥರ ಮಾಡ್ತಿರ್ತಾನೆ. ನೀನು ಯಾಕೆ ಈ ಥರ ಮಾಡ್ತಿದ್ಯಾ, ಈ ಥರ ಎಲ್ಲ ಮಾಡಂಗಿಲ್ಲ, ನನ್ಗೆ ಗೊತ್ತಿಲ್ಲ, ನೀನು ಮೊದಲು ಹೇಗೆ ಭೂಮಿ ಅಂತ ಕರಿತಿದ್ಯೋ ಹಾಗೆ ಕರಿ ಅಂದಾಗ, ಸರಿ ಆಯ್ತು ಭೂಮಿ ಭೂಮಿ ಅಂತ ತುಂಬಾ ಪ್ರೀತಿಯಿಂದ ಕ್ಲೋಸ್ ಆಗ್ತಾರೆ. ಇನ್ನೇನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನ ಆಗುತ್ತೆ, ಮಧ್ಯಾಹ್ನ ಊಟ ಟೈಮ್ ಆಗಿರುತ್ತೆ. ಯಾವಾಗಲೂ ಕೂಡ ಊಟ ಟೈಮಲ್ಲಿ ಮನೆಯಿಂದ ಊಟ ಬಂದಿರುತ್ತೆ. ಸೊ ಅಜಿತನ ಕೈಯಿಂದ ಮೊದಲನೇ ತುತ್ತು ಭೂಮಿ ತಿನ್ನೋದಲ್ವಾ. ಸೊ ಹಾಗಾಗಿ ಈ ಕಡೆ ಸತ್ಯನ ಮತ್ತೆ ಅಜಿತ್ ಅಲ್ಲಿ ಸ್ಟೇಷನ್ ಇಂದ ಹೊರಗಡೆ ಬಾಗ್ಲ ಹತ್ರ ಕಾಯ್ತಾ ಇರ್ತಾರೆ. ಇವ್ರೇನು ಅಜಿತ್ನ ಅಜಿತ್ ಕುಮಾರ್ ಜೊತೆ ಭೂಮಿ ಬಾಕ್ಸ್ ಅಲ್ಲಿ ಓಪನ್ ಮಾಡಿ, ಅಜಿತ್ ನೋಡು ನಮ್ಮ ಮತ್ತೆ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಗೊತ್ತಾ, ಸಿಕ್ಕಾಬಟ್ಟೆ ಟೇಸ್ಟ್ ಆಗಿರುತ್ತೆ, ಬಾಬಾ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಹಾಕೊಂಡು ತಿನ್ನಕ್ ಶುರು ಮಾಡ್ಬಿಡ್ತಾರೆ. ಈ ಕಡೆ ಇನ್ನೇನು ಭೂಮಿ ಇನ್ನೂ ಒಂದು ತುತ್ತು ಕೂಡ ತಿಂದಿರಲ್ಲ. ಈ ಕಡೆ ಸತ್ಯನ ಹೇಳ್ತಾರೆ, ನೋಡು ಯಾವಾಗ್ಲೂ ಕೂಡ ಭೂಮಿ ನಿನ್ ಕೈಯಿಂದನೇ ಒಂದು ಮೊದಲನೇ ತುತ್ತನ್ನ ತಿನ್ನುವ ಅಭ್ಯಾಸ ಇದೆ, ಖಂಡಿತವಾಗ್ಲೂ ಇವತ್ತು ಕೂಡ ನಿನ್ ಕೈಯಿಂದನೇ ತಿಂತಾಳೆ, ನೋಡ್ತಾ ಇರು ಅಂದ್ರೆ ಇಲ್ಲಿ ನೋಡಿದ್ರೆ ಅಜಿತ್ ಕುಮಾರ್ ಜೊತೆಗೆ ಇನ್ನೇನು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಸೊ ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಈ ಕಡೆ ಅಜಿತ್ಗಂತೂ ಸಿಕ್ಕಾಬಟ್ಟೆ ಒಳಗೊಳಗೆ ಉರ್ಕೋತಿರ್ತಾನೆ. ಈ ಕಡೆ ಅಜಿತ್ ಕುಮಾರ್ಗೆ ಅಜಿತು ಅಂತ ಹೇಳದ್ನ ಈ ಕಡೆ ನಮ್ಮ ಅಜಿತ್ ಸಾಹೇಬ್ರು ಸಹಿಸ್ಕೊತಿರಲ್ಲ. ಅವರಿಬ್ರು ಕ್ಲೋಸ್ ಆಗಿರೋದು ಕೂಡ ಅಜಿತ್ ಸಹಿಸ್ಕೊಳ್ತಿರಲ್ಲ. ಹೊಟ್ಟೆ ಒಳಗಡೆ ಬೆಂಕಿ ಹಾಕ್ತಂಗಿರುತ್ತೆ. ನೋಡೋಣ ನಾಳೆ ಒಂದು ಕೈ ತುತ್ತನ್ನ ಅಜಿತ್ಗೆ ತಿನ್ನಿಸ್ತಾಳ ಅಥವಾ ಅಜಿತ್ಗೆ ತಿನ್ನಿಸ್ತಾಳ ಅಥವಾ ತಾನೇ ತಿಂತಾಳ, ಎಲ್ಲವನ್ನ ನಾವು ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.